ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಣ ನನ್ನ ಮಗುಗೇನು ಆಗ್ಬಾರ್ದು, ಯಾವ ತೊಂದರೆನೂ ಆಗ್ಬಾರ್ದು, ಯಾರ ಶಾಪನು ತಟ್ಟಬಾರ್ದು. ನನ್ನ ಮಗುನ ಉಳಿಸ್ತೀರಲ್ವಾ ಕಣ? ಕಣ ಪ್ಲೀಸ್. ಭಯ ಪಡಬೇಡಿ ನಿತ್ಯ, ಈ ಮಗುಗೆ ಯಾರು ಏನು ಮಾಡೋಕ್ಕಾಗಲ್ಲ. ನನ್ನ ಉಸಿರಿರೋ ಕೊನೆ ಕ್ಷಣದ ತನಕ ನಾನೇ ನಿಂತು ಕಾಯ್ತೀನಿ. ನಿಮ್ಗೂ ನಿಮ್ಮ ಮಗುಗೂ ಯಾವ ತೊಂದರೆನೂ ಬಿಡಲ್ಲ. ಪ್ಲೀಸ್ ಅಳ್ಬೇಡ ಕಣ. ಅವನೆಂತನಂತ ಗೊತ್ತು ಮಾಡ್ಸೋದಕ್ಕೆ ಅನ್ಸುತ್ತೆ ಆ ದೇವ್ರು ಇದನ್ನೆಲ್ಲ ಮಾಡ್ಸಿದ್ದು. ಪ್ಲೀಸ್ ಕಣ, ನೀನ್ ಅಳೋದನ್ನ ನಿಲ್ಸ. ಅವನ್ ಮಾತನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡು ನಿನ್ ಕೊರಗ್ಬೇಡ ಕಣ ಅಕ್ಕ. ಪಾಪಿ ಕಣ ಅಕ್ಕ, ಅವನು ದೊಡ್ಡ ಪಾಪಿ. ನಾವು ಎಲ್ಲರೂ ಜೊತೆ ಇದ್ದೀವಿ, ಪ್ಲೀಸ್ ಧೈರ್ಯ ತಗೊಳ್ಳಿ. ಇದೇ ಕಾರಣಕ್ಕ ನನ್ನ ಆರಿಸ್ಕೊಂಡಿದ್ದು. ನೀನ್ ಏನ್ ಮಾಡಿದ್ರು ಬಾಯಿ ಮುಚ್ಕೊಂಡು ಸಹಿಸ್ಕೋತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ನಾನು ಯಾರ ಖುಷಿನೂ ಕದ್ದಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ, ಯಾರಿಗೂ ಕೆಟ್ಟದ್ ಬಯಸಿಲ್ಲ. ಆದ್ರೆ ನೀನ್ ಮಾಡ್ತಿರೋದ್ ಏನು? ಪ್ರತಿ ಸಲ ಒಳ್ಳೇದ್ ಮಾಡ್ಬೇಕು, ಯಾರಿಗೂ ಒಳ್ಳೇದಾಗ್ಬೇಕು ಅಂತ ಹೊರಟಾಗ ಯಾರ್ದೋ ಜೀವನ ಹಾಳು ಮಾಡ್ತೀಯ. ಏನ್ ತಪ್ಪು ಮಾಡಿದ್ದೀನಿ ನಾನು? ನನ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಪ್ರೀತಿ ತೋರ್ಸೋದ್ ತಪ್ಪ? ಕಾಳಜಿ ಮಾಡೋದ್ ತಪ್ಪ? ಸತ್ಯದ ಬರೋದ್ ನಿಲ್ಲೋದ್ ತಪ್ಪ? ಏನ್ ತಪ್ಪು ಹೇಳು? ಏನೇ ತಪ್ಪಿದ್ರು ಆ ತಪ್ಪು ನೋಡಿ ನಾನೇ ಹೊರಬೇಕು ಅಂತ ಬರ್ದ್ಬಿಟ್ಟಿದ್ಯಾ ಅಲ್ವಾ? ಒಬ್ರು ಕಷ್ಟಕ್ಕೆ ಕೈ ಚಾಚೋದೇ ತಪ್ಪು ಅಂದ್ಮೇಲೆ ಎಲ್ಲ ಶಿಕ್ಷೆ ನನ್ಗೆ ಕೊಟ್ಬಿಡು. ಬಿಟ್ಟು ಇನ್ನೊಬ್ರು ಜೀವನನ ಹಾಳು ಮಾಡಿ ನಾನ್ ಮಾಡದಿರೋ ತಪ್ಪನ್ ಶಿಕ್ಷೆ ನನ್ಗೆ ಯಾಕೆ ಕೊಡ್ತಿದ್ಯಾ? ಇನ್ನು ಜಗತ್ತೇ ನೋಡ್ದೆ ಹೊಟ್ಟೆಲಿರೋ ಆ ಕೂಸ್ಗೆ ಕೆಟ್ಟನ್ ಮಾತಲ್ ಬಲೆ ಯಾಕೆ ಸಿಗಾಕಿಸ್ತೀಯ? ಇಷ್ಟಲ್ಲಿ ಏನ್ ಸರಿ ಅಂತ ಕಾಣಿಸ್ತಿದೆ? ಯಾವ ನ್ಯಾಯ ಕಾಣಿಸ್ತಿದೆ? ತನ್ನ ಪ್ರಶ್ನೆ ಕೇಳ್ದಾಗೆಲ್ಲ ಇದೇ ರೀತಿ ಇರ್ತೀಯ? ಇದೇ ನಿನ್ನ ಉತ್ತರನಾ? ಇದ್ ನೀನ್ ಮಾಡ್ತಿರೋ ಪರೀಕ್ಷೆನಾ? ಇದ್ ನೀನ್ ಮಾಡ್ತಿರೋ ಪರೀಕ್ಷೆನೇ ಆದ್ರೆ ನಾನಿನ್ ಮುಂದೆ ಬಂದು ತಲೆ ತೆಗೆಸ್ಕೊಂಡು ನಿಲ್ತೀನಿ ಅಂತ ಯಾವತ್ತೂ ಅನ್ಕೋಬೇಡ. ಏನ್ ಹೇಳಿ ಇವ್ರಿಗೆ? ಏನ್ ಮಾತಾಡ್ಲಿ? ಪ್ರತಿ ಸಲ ಸುಳ್ಳು ಹೇಳಿ ಸಮಾಧಾನ ಮಾಡೋ ತರ ಮಾಡ್ತಿದ್ಯಾ ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಯಾವ ಸುಳ್ಳು ಹೇಳಿ ಮೋಸ ಮಾಡ್ಲಿ ಇವ್ರಿಗೆ?
ನಿತ್ಯ ಅವ್ರು ಓಕೆನಾ? ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು, ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ಲು. ಮೋಡ್ಜಡೆ ನನ್ನ ಡಾರ್ಲಿಂಗ್ ಫೋನೇ ರಿಸೀವ್ ಮಾಡ್ತಿಲ್ಲ ಕಣೆ. ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಒಂದ್ಸರಿ ಅಲ್ಲಿ ಸೇರಿದ ಮೇಲೆ ಫೋನ್ ಮಾಡ್ತಾರೆ ಬಿಡು. ಹಾಗಲ್ಲ ಕಣೆ, ಪಾರ್ಟಿ ಮಾಡೋಣ ಅಂತ ಹೇಳಿದಾನೆ ಅಂದರೆ ಏನೋ ವಿಷಯ ಇರುತ್ತೆ. ಆ ವಿಷಯನ ಅವನ ಬಾಯಿಂದನೇ ಕೇಳಬೇಕು ಅಂತ ನನಗೆ ಆಸೆ. ಅಲ್ಲಿವರೆಗೂ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಛೀ, ನಂಗನ್ಸುತ್ತೆ ಆಸ್ಪತ್ರೆ ವಿಷಯ ಏನೋ ಇರಬೇಕು ಅಂತ. ಅವನು ಈ ರೀತಿ ಸಾಧನೆ ಎಲ್ಲ ಮಾಡಿದ್ರೆ ಆ ರೀತಿ ಎಲ್ಲ ತೋರಿಸ್ಕೊಳ್ಳಲ್ಲ, ಈ ಪಾರ್ಟಿ ಗೀಟಿ ಎಲ್ಲ ಮಾಡಿ. ಅಮ್ಮ ಹೇಳಿದ ನಿಜ. ಆ ಥರ ಪಾರ್ಟಿ ಮಾಡೋದಿದ್ರೆ ನಮ್ಮ ಮನೆಯಲ್ಲಿ ದಿನಾ ಪಾರ್ಟಿ ಆಗಿರೋದು. ಅಷ್ಟು ಸಾಧನೆಗಳಿವೆ ಒಂದು. ಹೌದು ಹೌದು ಹೌದು. ರಮೇಶ, ಏನು ಸರ್ಪ್ರೈಸ್ ಇರ್ಬೋದು, ಏನು ಕಾರಣ ಇರ್ಬೋದು ಅಂತ ನಿನ್ಗೇನಾದ್ರು ಗೊತ್ತಾ? ನನ್ಗ ಏನೋ ಇರಬೇಕು. ಯಾಕೆಂದರೆ ಪಾರ್ಟಿ ಮಾಡೋಕೆ ಹೇಳಿದಾನೆ ಈ ವಿಷಯದಲ್ಲಿ ಅಂತಂದರೆ ಏನೋ ದೊಡ್ಡ ವಿಷಯನೇ ಇರಬೇಕು. ಕಾರಣ ಇದೇ ಮೊದಲನೇ ಸಲ ಅಲ್ವಾ ಈ ಥರ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇರೋದು. ಆದ್ದರಿಂದ ಅಂತಿಂಥ ವಿಷಯ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಏನೋಪ್ಪ, ನೀವು ಹೇಳ್ತಾ ಇರೋದು ಕೇಳ್ತಿದ್ರೆ ಆ ವಿಷಯ ಏನು ಅಂತ ತಿಳ್ಕೊಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ. ನೋಡೋಣ ನೋಡೋಣ. ನಾನು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಬಂದ ಮೇಲೆ ಏನು ಹೇಳ್ತಾನೋ ನೋಡೋಣ. ಏನಿರ್ಬೋದು ಏನಿರ್ಬೋದೇ? ತಾಳಿದವನು ಬಾಳಿಯಾನು. ನಂಗೆ ತಾಳ್ಮೆ ಇಲ್ಲ ಕಣೆ.